अब मैं 3 वोट चोरी की घटनाएं बताना चाहता हूं। प्रधानमंत्री जवाहरलाल जी बने, ಲೋಕಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತಿರುವ ಸಂಗತಿ ನಿಮಗೆ ಗೊತ್ತಿರಬಹುದು. ಅಂತಹ ಕೆಲವೊಂದು ಚರ್ಚೆಯ ಸಂಗತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರ್ತವೆ. ಇದೀಗ ಅಂತದ್ದೇ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬನ್ನಿ ಅದೇನಂತ ತಿಳಿಯೋಣ. ಚುನಾವಣಾ ಸುಧಾರಣೆಯ ಕುರಿತು ಲೋಕಸಭೆಯಲ್ಲಿ ಚರ್ಚೆ ನಡೆಸುತ್ತಿದ್ದಾಗ ಬಿಸಿ ಬಿಸಿ ಮಾತುಗಳು ಭಾರಿ ಚರ್ಚೆಗೆ ತಿರುಗಿತ್ತು. ಗೃಹ ಸಚಿವ ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತೆ ಮತಚೋರಿ ನಡೆದ 3 ಘಟನೆಗಳನ್ನ ಉದಾಹರಿಸಿದರು. ಈ ಒಂದು ಮಾತು ಕೇಳಿದ ಕಾಂಗ್ರೆಸ್ ಸಂಸದರು ತೀವ್ರವಾಗಿ ಪ್ರತಿಭಟನೆಯನ್ನ ಲೋಕಸಭೆಯಲ್ಲೇ ವ್ಯಕ್ತಪಡಿಸಿದರು. ಶಾ ಅವರು ಮಾತನಾಡುವ ವೇಳೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಉದಾಹರಣೆಗಳನ್ನು ನೀಡಿದ್ರು. ಈ 3 ಜನ ಮತದಾನ ದುಷ್ಕೃತ್ಯವನ್ನ ಮಾಡಿದ್ದಾರೆ ಅಂತ ಶಾ ಅವರು ಟೀಕಿಸಿದ್ರು. ಹೌದು, ಲೋಕಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ ಅವರು ವೋಟ್ ಚೋರಿ ಈ ಹಿಂದೆ ನಡೆದಿತ್ತು ಅನ್ನುತ್ತಾ ತಮ್ಮ ಮಾತುಗಳನ್ನ ಶುರು ಮಾಡ್ತಾರೆ. ನಾನು ಉದಾಹರಣೆಗಳನ್ನ ನೀಡ್ತೇನೆ ಅಂದ ಶಾ ಡೈರೆಕ್ಟ್ ಆಗಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಉದಾಹರಣೆಯನ್ನ ನೀಡಿದ್ದಾರೆ. ದೇಶದ ಮೊದಲ ಪ್ರಧಾನಿಯನ್ನ ಆಯ್ಕೆ ಮಾಡುವ ವೇಳೆ ಪಾಟೀಲ್ಗಿಂತ ಕಡಿಮೆ ಬೆಂಬಲ ಇದ್ರೂ ನೆಹರು ಅವರನ್ನ ಪ್ರಧಾನಿ ಮಾಡಲಾಯಿತು ಎಂದು ಶಾ ಹೇಳಿದರು. अब 28 वोट श्री सरदार पटेल को मिले और 2 वोट जवाहरलाल नेहरू जी को। प्रधानमंत्री जवाहरलाल जी बने। ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇಂದಿರಾ ಗಾಂಧಿ ಅವರ ರೆಬಲೇರಿ ಚುನಾವಣೆಯನ್ನ ಅನಧಿಕೃತ ಎಂದು ಘೋಷಿಸಿದ ನಂತರ ಅದನ್ನ ಮುಚ್ಚಿ ಹಾಕಲು ಅವರು ಪ್ರಧಾನಿಗಳ ಕಾನೂನು ರಕ್ಷಣೆಯನ್ನ ನೀಡುವ ಮಸೂದೆ ತಂದ್ರು ಅಂತ ಆರೋಪಿಸಿದ್ರು. ದೆಹಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣವೊಂದರಲ್ಲಿ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವವನ್ನ ಪಡೆಯುವ ಮೊದಲು ಮತದಾರರಾಗಿ ನೋಂದಾಯಿತರಾಗಿದ್ರು ಎಂಬ ವಿವಾದವಿದೆ ಎಂದು ಶಾ ಹೇಳಿದ್ರು. ಈ 3 ಉದಾಹರಣೆಯನ್ನ ಕೇಳಿಸಿಕೊಂಡ ಕಾಂಗ್ರೆಸ್ ಸಂಸದರು ಅಲ್ಲಿ ತಮ್ಮ ಕೋಪವನ್ನ ಹೊರಹಾಕಿದ್ರು. ಈ ಹೇಳಿಕೆಯನ್ನ ಕೇಳ್ತಿದ್ದಂತೆ ಕಾಂಗ್ರೆಸ್ ಸಂಸದರು ಗದ್ದಲವನ್ನ ಎಬ್ಬಿಸಿದ್ರು. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರು ಈ ಆರೋಪ ಪೂರ್ಣವಾಗಿ ಆಧಾರ ರಹಿತ, 80ರ ದಶಕದಲ್ಲಿ ದಾಖಲಾಗಿದ್ದ ಈ ಪ್ರಕರಣವನ್ನ ನ್ಯಾಯಾಲಯವೇ ವಜಾಗೊಳಿಸಿದೆ. ಸೋನಿಯಾ ಗಾಂಧಿ ಆ ಚುನಾವಣೆಯಲ್ಲಿ ಮತ ಚಲಾಯಿಸಲಿಲ್ಲ. ಗೃಹ ಸಚಿವರು ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದನ್ನ ಕೇಳಿದ ಶಾ ಅವರು ತಮ್ಮ ಹೇಳಿಕೆಯನ್ನ ಹೀಗೆ ಸಮರ್ಥಿಸಿಕೊಂಡ್ರು. ನಾನು ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ, ಕೇವಲ ನ್ಯಾಯಾಲಯದಲ್ಲಿ ಪ್ರಕರಣವಿದೆ ಎಂದು ಹೇಳಿದ್ದೇನೆ. ಪ್ರಕರಣದ ಅಂತಿಮ ತೀರ್ಪು ಬಂದ ನಂತರವೇ ಏನಾದ್ರೂ ಸ್ಪಷ್ಟವಾಗುತ್ತೆ ಅಂತ ಹೇಳಿದ್ರು. ಈ ಹೇಳಿಕೆಗಳು ಪ್ರತಿ ಹೇಳಿಕೆಗಳ ನಡುವೆ ಲೋಕಸಭೆಯಲ್ಲಿ ಕೆಲವು ಸಮಯ ಗದ್ದಲದಿಂದ ತುಂಬಿತು. ಚುನಾವಣಾ ಸುಧಾರಣೆಗಳ ಕುರಿತು ಗಂಭೀರ ಚರ್ಚೆ ರಾಜಕೀಯ ವಾಗ್ವಾದಕ್ಕೆ ತಿರುಗಿ ಚಟಾಪಟಿಯಾಯಿತು. ಬನ್ನಿ ಆ ಜಟಾಪಟಿಯ ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಡು ಬರೋಣ.